ಹಾಯ್ ಗುರು, ಇದು ನನ್ನ ಸೆಕೆಂಡ್ನೇ ಬ್ಲಾಗ್ ಆಗಿರುತ್ತೆ. ನಾನು ಇವತ್ತು ಎಂಥ ವಿಷಯ ತಂದಿದ್ದೀನಿ ಅಂದರೆ ನೀವು ಕೇಳಿದ್ರು ಶಾಕ್ ಆಗ್ತೀರಾ. ನೀವು ಕೇಳೋದಲ್ಲ, ನೋಡಿದ್ರು ಇನ್ನೂ ಶಾಕ್ ಆಗ್ತೀರಾ. ಇದ್ರ ಇತಿಹಾಸ ಅಂತೂ ತುಂಬ ಸಕ್ಕತ್ತಾಗಿದೆ. ಈ ಟೆಂಪಲ್ ನೇಮ್ ಬಂದು ಕಾಶಿ ವಿಶ್ವೇಶ್ವರನಾಥ ಟೆಂಪಲ್ ಅಂತ. ನೀವೇನು ವಾರಣಾಸಿಗೆ ಹೋಗ್ತೀರಾ, ಅಲ್ಲಿ ಇನ್ನೂ ಉದ್ಭವನೇ ಆಗಿಲ್ಲ ಲಿಂಗ. ನಾನು ಕೇಳಿದ ಇತಿಹಾಸದ ಪ್ರಕಾರ ಇದು ಬಂದು ನಿಮಗೆ 12ನೇ ಶತಮಾನದಲ್ಲಿ ಇದು ಕ್ರಿಯೇಟ್ ಆಗಿರೋದು. ಇದನ್ನು ಹೊಯ್ಸಳರ ರಾಜ ಉದ್ದಮ್ ಪಿಳ್ಳೆ ಅನ್ನೋರು ಕಟ್ಟಿರೋದು. ಈ ರಾಜ ಕಟ್ಟಿರೋ ಈ ಟೆಂಪಲ್ ಬಂದು ಮೈನ್ ಕಾಶಿ ಆಗಿರುತ್ತೆ. ನೀವು ಒಂದು ಸತಿ ಬಂದು ನೋಡಿದ್ರೆ ನೀವು ಕಳೆದೋಗ್ತೀರ. ಅಂಥ ಟೆಂಪಲಲ್ಲಿ ಹೊಳೆ 9 ನವಗ್ರಹಗಳಿವೆ. ಹಾಗೇ ಬಸವ, ನಿಮಗೆ ಏನು ಬೇರೆ ಟೆಂಪಲ್ಗಳಲ್ಲಿದೆ ಬಸವ, ಆ ಬಸವಗಿಂತ ಈ ಬಸವ ತುಂಬ ಡಿಫ್ರೆಂಟ್ ಆಗಿದೆ. ಈ ಬಸವನ ತಲೆ ಮೇಲೆ ಎಲ್ಲ ಅಶೋಕ ಚಕ್ರ ಎಲ್ಲ ಥರ ಇದೆ. ಹಾಗೆ ಈ ಬಸವ ನೋಡಿದ್ರೆ ನಿಮಗೆ ರಿಯಲಾಗಿ ಇರೋ ಥರ ಇರುತ್ತೆ. ಅಂದರೆ ನೋಡಿದ್ರೆ ನೀವು ಈ ಬಸವ ನೋಡೇ ಬಸವ ಹುಟ್ಟಿರ್ಬೇಕೇನೋ ಅನ್ನೋ ರೀತಿ ಇದೆ. ಈ ಟೆಂಪಲ್ ಮಹಾತ್ಮೆ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಇಲ್ಲಿ ಬಂದು ಈ ಲಿಂಗನ ಮೇಲೆ ಯಾರು ಹಾಲನ್ನು ಉಯ್ತಾರೋ, ಈ ಕಾಶಿ ವಿಶ್ವೇಶ್ವರ ಲಿಂಗನ ಮೇಲೆ ಅವರು ಕೇಳ್ಕೊಂಡಿದ್ದೆಲ್ಲ ಆಗಿದೆ ಅಂತ ಇಲ್ಲಿನ ಚರಿತ್ರೆ ಹೇಳ್ತಿದೆ. ಹಾಗೆ ಈ ಟೆಂಪಲ್ನ ತುಂಬ ವರ್ಷಗಳಿಂದ ರನ್ ಮಾಡ್ತಿದ್ದಾರೆ. ಆದರೆ ಇದು ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಈ ಟೆಂಪಲ್ ಬಂದು ಮಂಡ್ಯ ಜಿಲ್ಲೆಯಲ್ಲಿ ಇರೋದು. ಕರ್ನಾಟಕದ ಹೆಮ್ಮೆಯ ನಾಡು, ಕನ್ನಡ ಮಾತಾಡೋ ಡಿಸ್ಟಿಕಲ್ಲಿದೆ. ಹಾಗೆ ಇಲ್ಲಿನ ಇತಿಹಾಸ ತುಂಬ ಹಳೆಯ ಕಾಲದ ಟೆಂಪಲ್ ಇದು. ಸುಮಾರು 1000 ವರ್ಷ ಹಳೆಯದಾಗಿದೆ ಈ ಟೆಂಪಲು. ಈ ಟೆಂಪಲ್ ಕಟ್ತವ್ರು ಬಂದು ಉದ್ದಮ್ ಪಿಳ್ಳೆ ಅನ್ನೋರು ಕಟ್ಟಿರೋದು. ಅವರ ಇತಿಹಾಸದ ಬುಕ್ಕಲ್ಲಿ ಬರೆದಿದೆ. ಈ ಟೆಂಪಲ್ನ ಕಟ್ಟಿದಾಗ ಈ ರಾಜ್ಯ ಯುದ್ಧ ಆಡಬೇಕಾರೆ ಇದಕ್ಕೆ ಅವಾರ್ಡ್ ಕೊಟ್ಟಿರೋದು ನಾಯಿಗೆ ಗುರು. ಇಲ್ಲಿನ ಯುದ್ಧ ನಡಿಬೇಕಾದ್ರೆ ನಾಯಿಗೂ ಅವಾರ್ಡ್ ಕೊಟ್ಟಿದ್ದಾರೆ. ನೀವು ಈ ಟೆಂಪಲ್ನ ಇತಿಹಾಸ ಕೇಳಿಸ್ಕೊಬಿಟ್ರೆ ತುಂಬ ಶಾಕ್ ಆಗ್ತೀರಾ. ಹಾಗೆ ನೀವು ಇಲ್ಲಿ ಬಂದು ನೋಡಿ, ವಿಸಿಟ್ ಮಾಡಿ. ಇನ್ನು ಮೋರ್ ವೀಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Subscribe to my YouTube channel.